ನನ್ನ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರಗಳು. ವರ್ಲ್ಡ್ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KS ಕ್ವಶನ್ ಪೇಪರ್ 2024 ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡೋಣ. ಕ್ವಶನ್ ನಂಬರ್ 38. ವರ್ಲ್ಡ್ FIS ಮಾಡಿದ ಜಾಗತಿಕ ಸಂದಾಯಗಳ ವರದಿಯ ಪ್ರಕಾರ ಭಾರತ ಈ ವಾಣಿಜ್ಯ ಮಾರುಕಟ್ಟೆಯನ್ನು ಪರಿಣಾಮಕಾರಿಯಾದ ಲಾಭಗಳನ್ನು ಗಳಿಸಲು ಮತ್ತು 2025 ವೇಳೆಗೆ ವಾರ್ಷಿಕವಾಗಿ 18% ಹೆಚ್ಚಿಸಲು ಪ್ರಾಯೋಜಿಸಲಾಗಿದೆ. ಭಾರತದಲ್ಲಿ ಈ ವಾಣಿಜ್ಯ ಕೈಗಾರಿಕೆ ಬೆಳವಣಿಗೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 38 ಸರಿಯಾದ ಉತ್ತರ 3 ABC ಸರಿಯಾಗಿವೆ. ಕ್ವಶನ್ ನಂಬರ್ 39. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಸರಿಯಾದ ಉತ್ತರ 1 ಹೇಳಿಕೆ ಮಾತ್ರ ಸರಿಯಾಗಿದೆ. ಎ. ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿ ಎಲ್ಲ ATMಗಳಿಗೂ ಸಂಪರ್ಕ ಕಲ್ಪಿಸಿರುತ್ತದೆ. ಬಿ. ಬಂಡವಾಳ ಸಮರ್ಪಕತೆ ಅನುಪಾತವನ್ನು ಪ್ರತಿಯೊಂದು ಬ್ಯಾಂಕ್ ನಿರ್ಧರಿಸತಕ್ಕದ್ದನ್ನು ಮತ್ತು RBI ಒದಗಿಸಿದ ಪರಿಮಿತಿಯಲ್ಲಿರಬೇಕು. ಸಿ. ಮಾನದಂಡ ಬಡ್ಡಿ ದರಗಳನ್ನು RBIನ ಹಣಕಾಸು ನೀತಿ ಸಮಿತಿಯು ನಿರ್ಧರಿಸುತ್ತದೆ. ಕ್ವಶನ್ ನಂಬರ್ 40. RTE ಕೋಟಾದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. 40 ಸರಿಯಾದ ಉತ್ತರ 3 A, B ಎರಡೂ ಸರಿಯಾಗಿವೆ. ಎ. ಯಾವುದೇ ವಾರ್ಡಿನ ಮಿತಿಗಳೊಳಗೆ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆ ಇದ್ದ ನೆರೆಹೊರೆಯ ಶಾಲೆಗಳು ಎಂಬುದಾಗಿ ಮಾನ್ಯತೆ ಪಡೆದುಕೊಳ್ಳುವ ಖಾಸಗಿ ಶಾಲೆಗಳನ್ನು ಸ್ಥಳಾಂತರಿಸಲು RTE ಅಧಿನಿಯಮದ ತಿದ್ದುಪಡಿಯನ್ನು ಮಾಡಲಾಗಿದೆ. ಬಿ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ RTE ಕೋಟಾ ಸೀಟುಗಳನ್ನು ಕೊಡಬಹುದಾದ ಒಂದೇ ಒಂದು ಖಾಸಗಿ ಶಾಲೆಯು ಬೆಂಗಳೂರಿನಲ್ಲಿ ಇರುವುದಿಲ್ಲ. ಕ್ವಶನ್ ನಂಬರ್ 41. ಅವುಗಳ ಒಪ್ಪಿಸಿದ ವರದಿಗಳು ಅಥವಾ ಸೂಚ್ಯಂಕದೊಂದಿಗೆ ಕೆಳಗಿನ ಸಂಸ್ಥೆಗಳನ್ನು ಹೊಂದಿಸಿ ಬರೆಯಿರಿ. 41 ಸರಿಯಾದ ಉತ್ತರ 3 B ಮತ್ತು D ಸರಿಯಾಗಿವೆ. ನೀತಿ ಆಯೋಗ 7 ವರದಿ ಶಾಲಾ ಶಿಕ್ಷಣದ ವ್ಯವಸ್ಥಿತ ಪರಿವರ್ತನೆ. ಡಿ. ವಿಶ್ವ ಬ್ಯಾಂಕ್ ಜಾಗತಿಕ ಆರ್ಥಿಕ ಸಂಭಾವ್ಯತೆ. ಕ್ವಶನ್ ನಂಬರ್ 42. ಆರ್ಥಿಕ ಹೊಣೆಗಾರಿಕೆ ಮತ್ತು ಆಯವ್ಯಯ ನಿರ್ವಹಣೆ ಅಧಿನಿಯಮ 2003ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 42 ಮೇಲಿನ ಯಾವುದು? 42 ಕ್ವಶನ್ಗೆ ಸರಿಯಾದ ಉತ್ತರ 4 ಮೇಲಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ. ಕ್ವಶನ್ ನಂಬರ್ 43. ಭಾರತದ ಎಲೆಕ್ಟ್ರಾನಿಕ್ ರಫ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕ್ವಶನ್ ನಂಬರ್ 43 ಸರಿಯಾದ ಉತ್ತರ 4 B ಮತ್ತು C. ಬಿ. ಭಾರತದ ಒಟ್ಟಾರೆ ರಫ್ತುಗಳಲ್ಲಿ ಎಲೆಕ್ಟ್ರಾನಿಕ್ ಸರಕುಗಳ ಪಾಲು ಇತ್ತೀಚಿನ ವರ್ಷಗಳಲ್ಲಿ 2% ಹೆಚ್ಚಾಗಿದೆ. ಸಿ. ಸ್ಮಾರ್ಟ್ಫೋನ್ಗಳ ರಫ್ತುಗಳ ಹಿಂದಿನ ಸ್ಥಿತಿಗಳು ಭಾರತ ಎಲೆಕ್ಟ್ರಾನಿಕ್ ರಫ್ತುಗಳ 40%ಕ್ಕೆ ಸಮೀಪವಾಗಿದೆ. ಈ ಕಳೆದ 2 ಹಣಕಾಸು ವರ್ಷಗಳಲ್ಲಿ ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳ ರಫ್ತು 40%ಕ್ಕೆ ಸಮೀಪವಾಗಿದೆ. ಕಾಂಚೀಪುರಂ ತಮಿಳುನಾಡು ಕಳಿಸಲ್ಪಡುವುದು. ಕ್ವಶನ್ ನಂಬರ್ 44. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. 44ನೇ ಸರಿಯಾದ ಉತ್ತರ 1 ಹೇಳಿಕೆ ಮಾತ್ರ ತಪ್ಪಾಗಿದೆ. ಕ್ವಶನ್ ನಂಬರ್ 45. ಅರೆವಾಹಕ ಕೈಗಾರಿಕೆಗಳಲ್ಲಿ ಫ್ಯಾಬ್ಲೆಸ್ ತಯಾರಿಕೆಯ ಮುಖ್ಯ ಲಕ್ಷಣವೇನು? 45ನೇ ಕ್ವಶನ್ ಸರಿಯಾದ ಉತ್ತರ 2 B ಮಾತ್ರ ಸರಿಯಾಗಿದೆ. ಬಿ. ಇದಕ್ಕೆ ಒಬ್ಬ ಮೂರನೇ ವ್ಯಕ್ತಿ ಎರಕದ ಕೆಲಸಕ್ಕೆ ಹೊರಮೂಲ ಹಾರ್ಡ್ವೇರ್ ತಯಾರಿಸಲಾಗುವ ಅರೆವಾಹಕಗಳಲ್ಲಿ ಹೊಂದಿಸಿ ಮಾರಾಟ ಮಾಡುವವರು. ಕ್ವಶನ್ ನಂಬರ್ 46. ಸಂವಿಧಾನದ 86ನೇ ತಿದ್ದುಪಡಿ ಅಧಿನಿಯಮ 2002ಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ 3 A ಮತ್ತು B ಮಾತ್ರ ಸರಿಯಾಗಿದೆ. ಎ. ಇದು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮೂಲಭೂತ ಹಕ್ಕನ್ನು ಒದಗಿಸುತ್ತದೆ. ಬಿ. ಸಂವಿಧಾನದ ಅನುಚ್ಛೇದ 21A ಅನ್ನು ಈ ಅಧಿನಿಯಮದ ಮೇರೆಗೆ ಜಾರಿಗೆ ತರಲಾಗುತ್ತದೆ. ಕ್ವಶನ್ ನಂಬರ್ 47. ಕಾಲಾನುಕ್ರಮಗಳನ್ನು ಈ ಕೆಳಗಿನ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಹೊಂದಿಸಿ ಬರೀರಿ ಅಂತ ಕೇಳ. 47 ಸರಿಯಾದ ಉತ್ತರ 4 B C D A. ನ್ಯಾಯಾಧೀಶ S ಮಂಜುಮ್ದಾರ್, ನ್ಯಾಯಾಧೀಶ R P ಸೇತಿ, ನ್ಯಾಯಾಧೀಶ Y ಭಾಸ್ಕರ್ ರಾವ್, ನ್ಯಾಯಾಧೀಶ PV ರೆಡ್ಡಿ. ಇದ್ರ ಮೇಲೆ ತಿಳ್ಕೋಬೇಕು ನಾವು. ಮುಂದಿನ ಸಾರಿ ಶಿಕ್ಷಣ ಸಚಿವರ ಕಾಲಾನುಕ್ರಮದಲ್ಲಿ ಬರೀರಿ. ಹೈಕೋರ್ಟಿನ ಸುಪ್ರೀಂ ಕೋರ್ಟ್ ಇವ್ರ ನ್ಯಾಯಾಧೀಶನ ಕಾಲಾನುಕ್ರಮದಲ್ಲಿ ಬರೀರಿ. ಈ ಥರ ಅಂಕಿಅಂಶಗಳನ್ನು ಕೇಳ್ತಾ ಇದ್ದಾರೆ.
ಓದುವ ಮಟ್ಟ ಇನ್ನೂ ಹೆಚ್ಚಿಸಿಕೊಳ್ಳಲೇಬೇಕು ಸ್ಪರ್ಧಾರ್ಥಿಗಳೆಲ್ಲ. ಕ್ವಶನ್ ನಂಬರ್ 48. ಯಾವ ದೇಶದಿಂದ ಭಾರತ ಸಂವಿಧಾನವು ರಾಜ್ಯ ವಿಧಾನಮಂಡಲಗಳಿಂದ ಪ್ರಮಾಣಾನುಸಾರವಾಗಿ ಪ್ರಾತಿನಿಧ್ಯದ ಆಧಾರದ ಮೇಲೆ ರಾಜ್ಯಸಭೆಯ ಸದಸ್ಯರುಗಳ ಚುನಾವಣಾ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲಾಗಿದೆ? 48. ಸರಿಯಾದ ಉತ್ತರ 2. ದಕ್ಷಿಣ ಆಫ್ರಿಕಾದಿಂದ. 49. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 3. ಸರಿಯಾದ ಉತ್ತರ 3. ಆರ್ಥಿಕ ತುರ್ತು ಪರಿಸ್ಥಿತಿಯ ಉದ್ಘೋಷಣೆಯನ್ನು ಅದನ್ನು ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಒಳಗಾಗಿ ಸಂಸತ್ತಿನ ಎರಡೂ ಸದನಗಳು ಅನುಮೋದಿಸಿರಬೇಕು. ಕ್ವಶನ್ ನಂಬರ್ 50. 106ನೇಯ ಸಂವಿಧಾನದ ತಿದ್ದುಪಡಿ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಸರಿಯಾದ ಉತ್ತರ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಎ. ಇದು ಲೋಕಸಭೆ ಮತ್ತು ರಾಜ್ಯಸಭೆ ವಿಧಾನಸಭೆಯಲ್ಲಿ ಮಹಿಳೆಯರ ಸ್ಥಾನಮಾನ ಮೀಸಲಾತಿಗಳ ಅವಕಾಶ ಕಲ್ಪಿಸಲಾಗಿದೆ. ಬಿ. ಇದು ದೆಹಲಿ ರಾಷ್ಟ್ರೀಯ ರಾಜಧಾನಿ ರಾಜ್ಯ ಕ್ಷೇತ್ರದ ವಿಧಾನಸಭೆಯಲ್ಲಿ ಮಹಿಳೆಯರ ಸ್ಥಾನಮಾನ ಮೀಸಲಾತಿಗಾಗಿ ಸಹ ಅವಕಾಶ ಕಲ್ಪಿಸಿದೆ. ಆಪ್ಷನ್ ಸಿ. ಈ ತಿದ್ದುಪಡಿಯ ನಂತರ ಮೊದಲನೆಯ ಜನಗಣತಿ ಆಧಾರದ ಮೇಲೆ ಮಾಡಲಾದ ಕ್ಷೇತ್ರ ಪುನರ್ವಿಂಗಡಣಾ ನಿರ್ವಹಣೆಯ ನಿಕಟ ತರುವಾಯ ಮೀಸಲಾತಿ ಜಾರಿಗೆ ಬರುತ್ತದೆ. ಆಪ್ಷನ್ ಡಿ. ಈ ಮೀಸಲಾತಿಯ ಪ್ರಾರಂಭವಾದ ದಿನಾಂಕದಿಂದ 15 ವರ್ಷಗಳ ಅವಧಿಯು ಮುಕ್ತಾಯವಾದ ಮೇಲೆ ಪರಿಣಾಮಕಾರಿಯಾಗಿರುವುದು ನಿಂತು ಹೋಗತಕ್ಕದ್ದು. ಕ್ವಶನ್ ನಂಬರ್ 51. ಭಾರತದ ಲೆಕ್ಕ ನಿಯಂತ್ರಕ ಹಾಗೂ ಮಹಾಲೆಕ್ಕ ಪರಿಶೋಧಕರ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? 51. ಸರಿಯಾದ ಉತ್ತರ 4. ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 52. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ವೇಶ್ಯಾವಾಟಿಕೆಯನ್ನು ಒಂದು ವೃತ್ತಿ ಎಂದು ಮಾನ್ಯತೆಗೊಳಿಸಿದೆ? 52. ಸರಿಯಾದ ಉತ್ತರ 4. ಸುಬದೇವ ಕರ್ಮಾಸ್ಕರ್ ವಿರುದ್ಧ ಪಶ್ಚಿಮ ಬಂಗಾಳ ರಾಜ್ಯ. ಈ ಕೇಸ್ನಲ್ಲಿ ಇದು ಕಾನೂನುಬದ್ಧವಾಗಿದೆ. ಕ್ವಶನ್ ನಂಬರ್ 53. ರಾಜ್ಯಾಂಗ ರಚನಾ ಸಭೆ ಕೆಳಗಿನ ಯಾವ ಸಮಿತಿಗಳಿಗಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರನ್ನಾಗಿ ಸೇವೆ ಸಲ್ಲಿಸಿದರು? 53. ಸರಿಯಾದ ಉತ್ತರ 2. ಎ, ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಎ. ಪ್ರಕ್ರಿಯಾ ನಿಯಮಗಳ ಸಮಿತಿ. ಬಿ. ಚಾಲನಾ ಸಮಿತಿ. ಸಿ. ಹಣಕಾಸು ಮತ್ತು ಸಿಬ್ಬಂದಿಗಳು. ಡಿ. ರಾಷ್ಟ್ರಧ್ವಜದ ಕುರಿತು. ಕ್ವಶನ್ ನಂಬರ್ 54. ಒಟ್ಟು 100 ಸ್ಥಾನಗಳನ್ನು ಹೊಂದಿರುವ ಒಂದು ರಾಜ್ಯಸಭೆಯ ಸವಿವರವಾದ ವರ್ಣನೆಯನ್ನು ಪರಿಗಣಿಸಿರಿ. 54. ಕ್ವಶನ್ ನಂಬರ್ 54. ಸರಿಯಾದ ಉತ್ತರ 1. ಸರಿಯಾದ ಉತ್ತರ 1. ಕ್ವಶನ್ ನಂಬರ್ 55. ಕಾಯಂ ಲೋಕ ಅದಾಲತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. 55. ಸರಿಯಾದ ಉತ್ತರ 4. ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಕ್ವಶನ್ ನಂಬರ್ 56. ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. 56. ಸರಿಯಾದ ಉತ್ತರ 2. 2 ಹೇಳಿಕೆ ಮಾತ್ರ ಸರಿಯಾಗಿದೆ. 57. ಕ್ವಶನ್ ನಂಬರ್. ಭಾರತದ ಸಂವಿಧಾನದ ಅನುಚ್ಛೇದ 12ರ ಪ್ರಕಾರ ರಾಜ್ಯ ಎಂಬ ಪದವು ಕೆಳಗಿನ ಯಾವುದರಲ್ಲಿ ಒಳಗೊಂಡಿದೆ? 57. ಸರಿಯಾದ ಉತ್ತರ 1. ಎ ಮತ್ತು ಬಿ. ಎ. ಭಾರತ ಸರ್ಕಾರ ಮತ್ತು ಸಂಸತ್ತು. ಬಿ. ರಾಜ್ಯದ ಸರ್ಕಾರವನ್ನು ಮತ್ತು ವಿಧಾನಮಂಡಲವನ್ನು. ಕ್ವಶನ್ ನಂಬರ್ 58. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? 58. ಸರಿಯಾದ ಉತ್ತರ 4. ಹೇಳಿಕೆಗಳು ಯಾವುದೂ ತಪ್ಪಾಗಿಲ್ಲ, ಎಲ್ಲ ಹೇಳಿಕೆಗಳು ಸರಿಯಾಗಿದ್ದವು. ಕ್ವಶನ್ ನಂಬರ್ 59. ಭಾರತ ಸರ್ಕಾರವು ಭಾರತ ಸಂವಿಧಾನದೊಳಗೆ ಎಜೆಬೋ ಅಂತಕ್ಕಂಥವನ್ನು ಸೇರಿಸಲು ಒಪ್ಪಿಕೊಂಡ ಎಹಜೆಬೋ ಎನ್ನನ್ನು ಸೂಚಿಸುತ್ತದೆ. ಇದು ಏನೇನು ಸೂಚಿಸ ಅಂತ ಕೇಳ್ತಾರೆ. 59. ಸರಿಯಾದ ಉತ್ತರ 3. ನಾಗಾ ಸಂವಿಧಾನ. ಕ್ವಶನ್ ನಂಬರ್ 60. ಈ ಕೆಳಗಿನ ಯಾವ ಹೇಳಿಕೆ ಈ ಸರಿಯಾಗಿದೆ ತಪ್ಪಾಗಿದೆ ಅಂತ ಕೇಳ್ತಾರಲ್ಲ, ಇವನ್ನ ಈ ಥರ ಇರ್ತಕ್ಕಂಥ ಕ್ವಶನನ್ನು 2 ಸಾರಿ ಓದಬೇಕು. ಕ್ವಶನ್ ನಂಬರ್ 60. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವುದು ತಪ್ಪಾಗಿದೆ ಎಂಬುದು ಗುರುತಿಸಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ 60ನೇದು 1. ಎ ಮಾತ್ರ ತಪ್ಪಾಗಿದೆ. ಎ. ಜನರಲ್ಲಿ ಕೋಮು ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನು ಮೂಡಿಸಲು ವಿಭಜನೆಯ ನಂತರ ಕೋಮು ಸಾಮರಸ್ಯ ರಾಷ್ಟ್ರೀಯ ಪ್ರತಿಷ್ಠಾನವನ್ನು 1948ರಲ್ಲಿ ಸ್ಥಾಪಿಸಲಾಗಿದೆ. ಕ್ವಶನ್ ನಂಬರ್ 61. ಕೆಳಗಿನ ಯಾವ ಭಾರತ ಚುನಾವಣಾ ಆಯೋಗದ ಕಾರ್ಯವಾಗಿದೆ? 61. ಸರಿಯಾದ ಉತ್ತರ 1. ಎ, ಸಿ ಮತ್ತು ಡಿ ಸರಿಯಾಗಿದೆ. ಎ. ಲೋಕಸಭೆಗೆ ಚುನಾವಣೆಗೆ ನಡೆಸುವುದು. ಸಿ. ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುವುದು. ಡಿ.
ಮತಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡೋದು. ಕ್ವಶನ್ ನಂಬರ್ 62. ಸರಿಯಾದ ಉತ್ತರ 2 ಎ, ಬಿ ಮತ್ತು ಡಿ ಸರಿಯಾಗಿದೆ.